ಎಲ್ರಿಗೂ ನಮಸ್ಕಾರ. ಬಿಗೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 1-4-2025 ಕರೆಂಟ್ ಅಫೇರ್ಸ್ ಅನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನಿಮಗೆ ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಕರೆಂಟ್ ಅಫೇರ್ಸ್ ನೋಟ್ಸ್ಗಳು ಬೇಕು ಅಂದರೆ ಪ್ರೆಸೆಂಟ್ಲಿ ಜನವರಿ ಮತ್ತು ಫೆಬ್ರವರಿ ತಿಂಗಳ ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇದೆ. ಪ್ರತಿ ತಿಂಗಳಿಗೆ 27 ರೂಪಾಯಿಂದ ನೀವು ಪಾವತಿಯನ್ನು ಮಾಡಿ ಈ ಒಂದು PDF ನೋಟ್ಸ್ಗಳನ್ನು ಪಡ್ಕೋಬಹುದು. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಹೆಚ್ಚಿನ ಮಾಹಿತಿಗೆ ಕಾಂಟ್ಯಾಕ್ಟ್ ಮಾಡಿ. ಇದಲ್ಲದೆ ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ ನೋಟ್ಸು 120ಗೆ ಹಾಗೂ 2023 ಕರೆಂಟ್ ಅಫೇರ್ಸ್ ನೋಟ್ಸು 80 ರೂಪೀಸ್ಗೆ ಸಿಗ್ತಾ ಇದೆ. 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಆತಿಥೇಯ ದೇಶ ಯಾವುದು? ಬಾಂಗ್ಲಾದೇಶ, ಭಾರತ, ಥೈಲ್ಯಾಂಡ್, ಮಯನ್ಮಾರ್. ಬಿಮ್ಸ್ಟೆಕ್ ರಾಷ್ಟ್ರಗಳ ಒಕ್ಕೂಟ ಶೃಂಗಸಭೆಯನ್ನ ಸೇರ್ತವೆ. ಪ್ರತಿ ವರ್ಷ ಸದಸ್ಯ ರಾಷ್ಟ್ರಗಳ ಒಂದೊಂದು ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಶೃಂಗಸಭೆಯನ್ನ ಭಾಗವಹಿಸ್ತವೆ. ಸೊ ಇದರ 6ನೇ ಶೃಂಗಸಭೆ ಇವಾಗ ನಡೀತಾ ಇದೆ. ಅದರ ಆತಿಥೇಯವನ್ನ ಯಾವ ದೇಶ ವಹಿಸಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಥೈಲ್ಯಾಂಡ್. ಭಾರತದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು 2025 ಏಪ್ರಿಲ್ 3ರಿಂದ 4ರವರೆಗೆ ಥೈಲ್ಯಾಂಡ್ನ ಬ್ಯಾಂಕಾಕ್ನಲ್ಲಿ 6ನೇ ಬಂಗಾಳಕೊಲ್ಲಿ ಬಹುವಲಯ ತಾಂತ್ರಿಕ ಮತ್ತು ಆರ್ಥಿಕ ಸಹಕಾರ ಅಂದ್ರೆ ಬಿಮ್ಸ್ಟೆಕ್ನ ವಿಸ್ತೃತ ರೂಪ ಇದು ಕನ್ನಡದಲ್ಲಿ. ಈ ಶೃಂಗಸಭೆಗೆ ಭೇಟಿ ಕೊಡ್ತಾರೆ ಹಾಗೂ ಥೈಲ್ಯಾಂಡ್ ದೇಶದ ಪ್ರಧಾನಮಂತ್ರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇದರ ಥೀಮು, ಈ 6ನೇ ಬಿಮ್ಸ್ಟೆಕ್ ಶೃಂಗಸಭೆಯ ಥೀಮ್ ಏನಿದೆ ಅಂದ್ರೆ ಬಿಮ್ಸ್ಟೆಕ್ ಪ್ರಾಸ್ಪರಸ್, ರಿಸಲೆನ್ಸ್ ಅಂಡ್ ಓಪನ್ ಅಂತ ಈ ಒಂದು ಥೀಮನ್ನು ಇಟ್ಕೊಂಡಿದ್ದಾರೆ. 2019 ನವೆಂಬರ್ನಲ್ಲಿ ಥೈಲ್ಯಾಂಡ್ನಲ್ಲಿ ನಡೆದ ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಸಂಘ ಮತ್ತು ಪೂರ್ವ ಏಷ್ಯಾ ಶೃಂಗಸಭೆಯಲ್ಲಿ ಥೈಲ್ಯಾಂಡ್ ಅಲ್ಲಿ ರೀಸೆಂಟ್ ಆಗಿ 2019 ನವೆಂಬರ್ನಲ್ಲಿ ನಡೆಸಲಾಗಿತ್ತು. ಮತ್ತು ಭಾರತ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳು ಬಲವಾದ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಸಂಬಂಧಗಳನ್ನ ಹಂಚಿಕೊಳ್ತವೆ. ಬಿಮ್ಸ್ಟೆಕ್ ಅಂತ ಹೇಳಿದ್ರೆ ಬೇ ಆಫ್ ಬೆಂಗಾಲ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಅಂಡ್ ಎಕನಾಮಿಕ್ ಕೋಆಪರೇಷನ್ ಅಂತ ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾವನ್ನ ಸಂಪರ್ಕ ಮಾಡುವಂತಹ ಪ್ರಾದೇಶಿಕ ಪ್ರಗತಿಯನ್ನ ಉತ್ತೇಜನ ಮಾಡುವಂತಹ ಉದ್ದೇಶವನ್ನ ಇಟ್ಕೊಂಡು ರಚನೆಯಾಗಿರ್ತಕ್ಕಂಥ ರಾಷ್ಟ್ರಗಳ ಒಂದು ಒಕ್ಕೂಟವಾಗಿರುತ್ತೆ. ಬಾಂಗ್ಲಾದೇಶ, ಭೂತಾನ, ಭಾರತ, ನೇಪಾಳ, ಶ್ರೀಲಂಕಾ, ಮಯನ್ಮಾರ್ ಮತ್ತು ಥೈಲ್ಯಾಂಡ್ ರಾಷ್ಟ್ರಗಳು ಬಿಮ್ಸ್ಟೆಕ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಕಂಡುಬರ್ತವೆ. ಇತ್ತೀಚೆಗೆ ಕೆಳಕಂಡ ಯಾವ ದೇಶವು ಪೆರ್ಮ್ ಪರಮಾಣು ಚಾಲಿತ ಜಲಾಂತರ್ಗಾಮಿಯನ್ನ ಪ್ರಾರಂಭಿಸಿದೆ? ರಷ್ಯಾ, ಚೀನಾ, ಆಸ್ಟ್ರೇಲಿಯಾ, ಭಾರತ. ಇರತಕ್ಕಂಥ ಆಯ್ಕೆಗಳ ಸರಿಯಾದ ಉತ್ತರ ರಷ್ಯಾ. ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಾಜೆಕ್ಟ್ 885M ಯಾಸಿನ್ ವರ್ಗದ ಪರಮಾಣು ಚಾಲಿತ ಜಲಾಂತರ್ಗಾಮಿ ಪೆರ್ಮ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಇದು ಪೆರ್ಮ್ ಯಾಸಿನ್ ಎಂ ವರ್ಗದ 4ನೇ ತಲೆಮಾರಿನ ಪರಮಾಣು ಚಾಲಿತ ದಾಳಿ ಜಲಾಂತರ್ಗಾಮಿಯಾಗಿದೆ. ಯೂರೋಸ್ನಲ್ಲಿರುವ ಪೆರ್ಮ್ ನಗರದ ಹೆಸರನ್ನು ಇದಕ್ಕೆ ಇಡಲಾಗಿದ್ದು ಇದು ಈ ಸರಣಿಯ 6ನೇ ನೌಕೆ ಆಗಿರುತ್ತೆ. ಇದು ಅಧಿಕೃತವಾಗಿ 3M22 ಜಿರ್ಕಾನ್ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಯನ್ನ ಪ್ರಮಾಣಿತ ವೈಶಿಷ್ಟ್ಯವಾಗಿ ಹೊಂದಿದ ಮೊದಲ ರಷ್ಯಾದ ಪರಮಾಣು ಜಲಾಂತರ್ಗಾಮಿ ಆಗಿರುತ್ತೆ. ಅಂದಹಾಗೆ ಪೆರ್ಮ್ 2026 ರಷ್ಯಾ ನೌಕಾಪಡೆಯೊಂದಿಗೆ 2026ನೇ ಇಸ್ವಿಗೆ ಸೇವೆಗೆ ಲಭಿಸುವಂತ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಇದು. 2025 ಮಯನ್ಮಾರ್ ಭೂಕಂಪಕ್ಕೆ ಪ್ರತಿಕ್ರಿಯೆಯಾಗಿ ಭಾರತ ಇತ್ತೀಚೆಗೆ ಪ್ರಾರಂಭ ಮಾಡಿರುವ ಕಾರ್ಯಾಚರಣೆಯ ಹೆಸರೇನು? ಆಪರೇಷನ್ ಬ್ರಹ್ಮ ಅಂತ ಇದರ ಹೆಸರು. ಮಯನ್ಮಾರ್ನಲ್ಲಿ ಭೂಕಂಪ ಸಂತ್ರಸ್ತರಿಗೆ ಸಹಾಯ ಮಾಡೋದಕ್ಕೋಸ್ಕರ ಭಾರತ ಸರ್ಕಾರ ಆಪರೇಷನ್ ಬ್ರಹ್ಮವನ್ನ ಪ್ರಾರಂಭ ಮಾಡಿದೆ. ಮಾರ್ಚ್ 28, 2025 ಮಯನ್ಮಾರ್ನಲ್ಲಿ 7.7 ತೀವ್ರತೆಯ ಭೂಕಂಪ ಅಪ್ಪಳಿಸಿತು. ಕನಿಷ್ಠ 1,000 ಜನರಷ್ಟು ಸಾವನ್ನಪ್ಪಿದ್ದು 10,000ಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ, ಸಾವನ್ನಪ್ಪಿದ್ದಾರೆ ಅಂತ ಯುನೈಟೆಡ್ ಸ್ಟೇಟ್ಸ್ನ ಭೂವೈಜ್ಞಾನಿಕ ಸಮೀಕ್ಷೆ ಮಾಹಿತಿಯನ್ನ ಈಗ ಕೊಟ್ಟಿರ್ತದೆ. ನೆರೆಹೊರೆ ನೀತಿ ಮತ್ತು ಮಾನವೀಯ ನೆರವು ಹಾಗೂ ವಿಪತ್ತು ಪರಿಹಾರ ಚೌಕಟ್ಟಿನ ಅಡಿಯಲ್ಲಿ ಭಾರತ ಮೊದಲಿನಿಂದಲೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋದನ್ನ ನೀವು ಗಮನಿಸಿರ್ಬೋದು. ಈ ನಿಟ್ಟಿನಲ್ಲಿ ಭಾರತದ ಉತ್ತರ ಪ್ರದೇಶದ ಹಿಂಡನ್ ವಾಯುಪಡೆಯ ನಿಲ್ದಾಣದಿಂದ 2 ಭಾರತೀಯ ವಾಯುಪಡೆಯ C-130J ವಿಮಾನಗಳನ್ನ ಅಲ್ಲಿಗೆ ಕಳಿಸ್ಕೊಡ್ಲಾಗಿದೆ. ಭಾರತೀಯ ನೌಕಾಪಡೆಗಳು 50 ಟನ್ ಪರಿಹಾರ ಸಾಮಗ್ರಿಗಳನ್ನ ಹೊತ್ತ 4 ಹಡಗುಗಳನ್ನು ಕೂಡ ಸಿದ್ಧಪಡಿಸಿಕೊಂಡಿದ್ದಾರೆ ಅಲ್ಲಿಗೆ ಕಳಿಸೋದಕ್ಕೆ. ಇದಕ್ಕೆ ಆಪರೇಷನ್ ಬ್ರಹ್ಮ ಅಂತ ಹೆಸರನ್ನ ಇಡಲಾಗಿದೆ. ಭಾರತವು ಮಯನ್ಮಾರ್ ಸರ್ಕಾರದ ಮೂಲಕ ಅನೇಕ ನೆರವುಗಳನ್ನ ಸಂಘಟಿಸ್ತಾ ಇದೆ. ಈ ಒಂದು
ಆ, ಕಷ್ಟದ ಸಂದರ್ಭದಲ್ಲಿ ನೆರೆಹೊರೆಯ ರಾಷ್ಟ್ರಗಳಿಗೆ ಈ ಮೊದಲು ಕೂಡ ಹಲವಾರು ಆಪರೇಷನ್ಗಳನ್ನು ಮಾಡುವ ಮೂಲಕ ತನ್ನ ನೆರೆಹೊರೆಯ ರಾಷ್ಟ್ರಗಳ ಕಷ್ಟಗಳಿಗೆ ಭಾರತ ಯಾವಾಗಲೂ ಮೊದಲು ನಿಲ್ಲುತ್ತೆ. ದ್ವೈವಾರ್ಷಿಕ ಬಹುರಾಷ್ಟ್ರೀಯ ವಾಯುಪಡೆ ವ್ಯಾಯಾಮ ಇನ್ಕ್ಯೂಸ್ ನ ಆತಿಥೇಯ ದೇಶ ಯಾವುದು? ಗ್ರೀಸ್, ಫ್ರಾನ್ಸ್, ಆಸ್ಟ್ರೇಲಿಯಾ, ಭಾರತ. ಸರಿಯಾದ ಉತ್ತರ ಗ್ರೀಸ್. ಭಾರತೀಯ ವಾಯುಪಡೆ ಗ್ರೀಸ್ನಲ್ಲಿ ಆಂಡ್ರವಿಡಾ ವಾಯುನೆಲೆಯಲ್ಲಿ ನಡೆಯುವ ಇನಿಯೋಚೋಸ್ 25 ವ್ಯಾಯಾಮದಲ್ಲಿ ಭಾಗವಹಿಸ್ತಾ ಇವೆ. ಗ್ರೀಸ್ನ ಹೆಲೆನಿಕ್ ವಾಯುಪಡೆಯಿಂದ ಆಯೋಜಿಸಲ್ಪಟ್ಟ ಈ ದ್ವೈವಾರ್ಷಿಕ ಬಹುರಾಷ್ಟ್ರೀಯ ವ್ಯಾಯಾಮವು ಆಧುನಿಕ ವಾಯು ಯುದ್ಧವನ್ನ ಅನುಸರಿಸಿ ಮಾಡಲಾಗ್ತಾ ಇದೆ. IAF Su-30 Mk1 ಯುದ್ಧ ವಿಮಾನಗಳು, IL-78 ಮತ್ತು C-17 ವಿಮಾನಗಳನ್ನು ಇದರಲ್ಲಿ ನಿಯೋಜನೆ ಕೂಡ ಮಾಡಲಾಗಿದೆ. ಫ್ರಾನ್ಸ್, ಇಸ್ರೇಲ್, ಇಟಲಿ, UAE, US ಸೇರಿದಂತೆ 15 ದೇಶಗಳು ಇದರಲ್ಲಿ ಭಾಗವಹಿಸುತ್ತವೆ. ಈ ವ್ಯಾಯಾಮವು ಸಂಕೀರ್ಣ ವಾಯು ಕಾರ್ಯಾಚರಣೆಗಳಲ್ಲಿ ತಂತ್ರಗಳನ್ನು ಪರಿಷ್ಕರಿಸುವುದು, ಮಿಲಿಟರಿ ಸಹಕಾರವನ್ನು ಹೆಚ್ಚಿಸುವುದರ ಮೇಲೆ ಕೇಂದ್ರೀಕರಿಸಿ ನಡೆಸಲಾಗ್ತಾ ಇರತಕ್ಕಂಥ ಎಕ್ಸರ್ಸೈಸ್ ಆಗಿದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ತರ ಇದೆ. ಶಿಕ್ಷಣ ಮತ್ತು ಘೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಎಂಬ ಶೀರ್ಷಿಕೆ ಅಡಿಯಲ್ಲಿ ಇತ್ತೀಚೆಗೆ ಕೆಳಕಂಡ ಯಾವ ಸಂಸ್ಥೆ ವರದಿಯನ್ನ ಪ್ರಕಟ ಮಾಡಿದೆ? ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ಯುನೆಸ್ಕೋ ಈ ವರದಿಯನ್ನ ಪ್ರಕಟ ಮಾಡಿರ್ತಾರೆ. ವಿಶ್ವಸಂಸ್ಥೆಯ ಶೈಕ್ಷಣಿಕ, ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ, ಇದರ ವಿಸ್ತೃತ ರೂಪ ನೋಡಿ, ಯುನೆಸ್ಕೋದ ವಿಸ್ತೃತ ರೂಪ ಇದು. ಮಾರ್ಚ್ 27-28ರಂದು ಫ್ರಾನ್ಸ್ನಲ್ಲಿ ನಡೆದಂತಹ ಬೆಳವಣಿಗೆಗಾಗಿ ಪೋಷಣೆ ಅನ್ನೋ ಕಾರ್ಯಕ್ರಮದಲ್ಲಿ ಶಿಕ್ಷಣ ಮತ್ತು ಘೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಅನ್ನೋ ಒಂದು ವರದಿಯನ್ನ ಪ್ರಕಟ ಮಾಡಿದ್ದಾರೆ. ಈ ವರದಿಯಲ್ಲಿ ಶಾಲಾ ಊಟದಲ್ಲಿನ ಕಳಪೆ ಪೌಷ್ಟಿಕಾಂಶದ ಗುಣಮಟ್ಟದ ಬಗ್ಗೆ ಮಾತನಾಡಿದ್ದಾರೆ ಹಾಗೂ ಆಹಾರದ ಗುಣಮಟ್ಟವನ್ನ ಸುಧಾರಣೆ ಮಾಡಬೇಕು ಅಂತ ಸರ್ಕಾರಗಳನ್ನ ಒತ್ತಾಯಿಸುವಂತ ಕೆಲಸವನ್ನು ಕೂಡ ಈ ವರದಿಯಲ್ಲಿ ಮಾಡಲಾಗಿದೆ. 2024ರಲ್ಲಿ 47% ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳು ಶಾಲಾ ಊಟವನ್ನು ಪಡೆದಿದ್ದಾರೆ. ಇದರಲ್ಲಿ ಅನೇಕರಿಗೆ ಸರಿಯಾದ ಪೋಷಣೆ ಸಿಗದೆ ಕೊರತೆ ಉಂಟಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖ ಆಗಿದೆ. ಇನ್ನು 2022ರಲ್ಲಿ ಶಾಲಾ ಊಟಗಳಲ್ಲಿ ಪೌಷ್ಟಿಕ ತಜ್ಞರ ಇನ್ಪುಟ್ನೊಂದಿಗೆ, ಅಂದ್ರೆ ಪೌಷ್ಟಿಕ ತಜ್ಞರ ಅಭಿಪ್ರಾಯವನ್ನ ಪಡೆದು ಆಹಾರ ಪದ್ಧತಿಯನ್ನ ಮಾಡುವಂತಹ ನಿಟ್ಟಿನಲ್ಲಿ 27% ಕೊರತೆ ಕಂಡು ಬಂದಿದೆ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. 187 ದೇಶಗಳಲ್ಲಿ ಕೇವಲ 93 ದೇಶಗಳು ಶಾಲಾ ಆಹಾರ ನೀತಿಯನ್ನ ಹೊಂದಿದ್ದು 65% ಕೆಫೆಟೇರಿಯಾ ಆಹಾರ ಮಾನದಂಡಗಳನ್ನು ಹೊಂದಿರ್ತವೆ. ನೆಕ್ಸ್ಟ್, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಪರ್ಬರ್ತಿ 2 ಜಲವಿದ್ಯುತ್ ಯೋಜನೆ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ? ಇದಕ್ಕೆ ಸರಿಯಾದ ಉತ್ತರ ಹಿಮಾಚಲ ಪ್ರದೇಶ. ರಾಷ್ಟ್ರೀಯ ಜಲವಿದ್ಯುತ್ ನಿಗಮ ಖಾಸಗಿ ಲಿಮಿಟೆಡ್ ಹಿಮಾಚಲ ಪ್ರದೇಶದ ಪರ್ಬರ್ತಿ 2 ಜಲವಿದ್ಯುತ್ ಯೋಜನೆಯು ಯೂನಿಟ್ 2ರ ಪ್ರಾಯೋಗಿಕ ಚಲನೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಪರ್ಬರ್ತಿ ಜಲವಿದ್ಯುತ್ ಯೋಜನೆಯು ಹಿಮಾಚಲ ಪ್ರದೇಶದ ಕುಲ್ಲುವಿನ ಸೈಜ್ನಲ್ಲಿರುವ ನದಿಯ ಮೂಲಕ ಹರಿಯುವ ಯೋಜನೆಯಾಗಿದ್ದು, ಬಿಯಾಸ್ ನದಿಯ ಉಪನದಿಯಾದ ಕೆಳಪರ್ಬತಿ ನದಿಯನ್ನು ಬಳಸಿಕೊಳ್ಳುತ್ತಿದ್ದಕ್ಕೆ. ಇನ್ನು ಪುಲ್ಗಾ ಗ್ರಾಮದಲ್ಲಿ ನಿರ್ಮಿಸಲಾದ ಕಾಂಕ್ರೀಟ್ ಗುರುತ್ವಾಕರ್ಷಣೆಯ ಅಣೆಕಟ್ಟು 31.52 ಕಿಲೋಮೀಟರ್ ಹೆಡ್ ಸುರಂಗದ ಮೂಲಕ ನೀರನ್ನ ಸೈನ್ಸ್ ಕಣಿವೆಯ ಸ್ವೀಡ್ ಗ್ರಾಮದಲ್ಲಿ ವಿದ್ಯುತ್ ಕೇಂದ್ರವನ್ನ ಬಳಸ್ಕೊಳ್ಳೋದಕ್ಕೆ ನಡೆಸಲಾಗುತ್ತೆ. ಈ ಯೋಜನೆಯು ಒಟ್ಟು 800 ಮೆಗಾವ್ಯಾಟ್ ಸಾಮರ್ಥ್ಯವನ್ನು ಹೊಂದಿದೆ. 4 ಘಟಕಗಳು ಇಲ್ಲಿ ಬರ್ತವೆ. ತಲಾ 200 ಮೆಗಾವ್ಯಾಟ್ನ 4 ಘಟಕಗಳು, ಒಟ್ಟು 800 ಮೆಗಾವ್ಯಾಟ್ ಘಟಕಗಳ ಸಾಮರ್ಥ್ಯವನ್ನು ಹೊಂದಿರುತ್ತೆ. ನೆಕ್ಸ್ಟ್, ಸಹುರ್ಲಾ ಹಬ್ಬವನ್ನ ಮುಖ್ಯವಾಗಿ ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಇದಕ್ಕೆ ಸರಿಯಾದ ಉತ್ತರ ಜಾರ್ಖಂಡ್. ಸಹುರ್ಲಾ ಹಬ್ಬವನ್ನ ಜಾರ್ಖಂಡ್ ಮತ್ತು ಛೋಟಾ ನಾಗ್ಪುರ ಪ್ರದೇಶದ ಆದಿವಾಸಿ ಸಮುದಾಯಗಳು ವಸಂತ ಅಥವಾ ಹೊಸ ವರ್ಷದಂದು ಆಚರಣೆ ಮಾಡ್ತಾರೆ. ಸಹುರ್ಲಾ ಅಂದ್ರೆ ಸಾಲು ಮರದ ಆರಾಧನೆ. ಇದು ಜೀವನಕ್ಕಾಗಿ ಸೂರ್ಯ ಮತ್ತು ಭೂಮಿಯ ಒಕ್ಕೂಟವನ್ನ ಸಂಕೇತ ಮಾಡಿ ಹೇಳುತ್ತೆ. ಸಾಲ್ ಮರವು ಪವಿತ್ರವಾಗಿದ್ದು ಗ್ರಾಮ ದೇವತೆ ಸರ್ನಾಮ ಅವರ ವಾಸಸ್ಥಾನ ಅಂತ ಅಲ್ಲಿ ಜನ ನಂಬ್ತಾರೆ. ಒರಾನ್, ಮುಂಡಾ, ಸಂತಾಲ್, ಖಾಡಿಯಾ ಮತ್ತು ಹೋ ಮುಂತಾದ ಬುಡಕಟ್ಟು ಜನಾಂಗದವರು ಈ ಸುರ್ಹಲ್ ಅನ್ನೋ ಹಬ್ಬವನ್ನ ಆಚರಣೆ ಮಾಡ್ತಾರೆ. ಇಂದಿನಿಂದ ನರೇಗಾ ಕೂಲಿ 370 ರೂಪಾಯಿ ದರಕ್ಕೆ ಹೆಚ್ಚಳವಾಗಿದೆ.
ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮನ್ನರೇಗಾ ಅಂತ ಏನ್ ಕರಿತೀವಿ, ಇದು 2025ರ ಏಪ್ರಿಲ್ 1ರಿಂದ ದಿನಕೂಲಿ ಮೊತ್ತವನ್ನ 349 ರೂಪಾಯಿ ಏನಿತ್ತು ಅದನ್ನ 370 ರೂಪಾಯಿ ಮಾಡಿದ್ದಾರೆ. ಸೊ ನೀವು ಇದನ್ನ ನೆನಪಲ್ಲಿ ಇಟ್ಕೋಬೇಕು. ಕೇಂದ್ರ ಸರ್ಕಾರದ ಆದೇಶ ಇದು. ಹೆಣ್ಣು ಗಂಡಿಗೆ ಸಮಾನವಾದ ಕೂಲಿಯನ್ನು ನೀಡುವಂತ ಉದ್ದೇಶದಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತರಲಾಗಿತ್ತು. ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಕನಿಷ್ಠ 100 ದಿನಗಳ ಕೂಲಿ ದೊರೆಯುವಂತೆ ಮಾಡುವುದು ಮತ್ತು 65 ವರ್ಷ ಮೇಲ್ಪಟ್ಟ ವೃದ್ಧರಿಗೆ ಮತ್ತು ವಿಶೇಷಚೇತನರಿಗೆ ಕೆಲಸದಲ್ಲಿ 50% ವಿನಾಯಿತಿಯನ್ನು ನೀಡುವುದು ಇದರ ಉದ್ದೇಶವಾಗಿದೆ. ಸೊ 349 ರೂಪಾಯಿ ಇತ್ತು ಒಂದರಿಂದ ಕೂಲಿ, ಈಗ 370 ರೂಪಾಯಿಯನ್ನ ಮಾಡಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಆಪ್ತ ಕಾರ್ಯದರ್ಶಿಯಾಗಿ ಭಾರತೀಯ ವಿದೇಶಾಂಗ ಸೇವೆ ಅಧಿಕಾರಿ ನಿಧಿ ತಿವಾರಿ ಅವರು ನೇಮಕಗೊಂಡಿದ್ದಾರೆ. 2014ನೇ ಸಾಲಿನ IFS ಅಧಿಕಾರಿಯವರಾಗಿರ್ತಾರೆ. ಇನ್ನು ಈ ದಿನದ ಒಂದಿಷ್ಟು GK ಕ್ವಶನ್ಸ್ ಮುಂದೆ ಬರುವ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂದ. ಯಾರ ಜನ್ಮದಿನದ ನೆನಪಿಗಾಗಿ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಆಚರಣೆ ಮಾಡ್ತಾರೆ ಅಂದ್ರೆ ಮೇಜರ್ ಧ್ಯಾನ್ ಚಂದ್ ಅವರ ಜನ್ಮದಿನದ ಪ್ರಯುಕ್ತವಾಗಿ ಹಾಕಿ ದಿನವನ್ನು ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಆಗಸ್ಟ್ 29ರಂದು ಅವರ ಜನ್ಮದಿನ. ಅದನ್ನ ಭಾರತದಲ್ಲಿ ರಾಷ್ಟ್ರೀಯ ಕ್ರೀಡಾ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಮತ್ತು ಅವರ ಜನ್ಮದಿನವನ್ನು ಆಚರಣೆ ಮಾಡುವ ಉದ್ದೇಶದಿಂದ ಮೇಜರ್ ಧ್ಯಾನ್ ಚಂದ್ ಪ್ರಶಸ್ತಿಗಳು ಅಂತ ಕೂಡ ಆ ದಿನದಂದು ನೀಡಲಾಗುತ್ತೆ. ರಾಷ್ಟ್ರೀಯ ಕ್ರೀಡಾ ದಿನದಂದು ಭಾರತದ ರಾಷ್ಟ್ರಪತಿಗಳು ಸಾಂಪ್ರದಾಯಿಕವಾಗಿ ಕ್ರೀಡಾಪಟುಗಳು ಮತ್ತು ತರಬೇತುದಾರರನ್ನ ಗುರುತಿಸಿ ರಾಷ್ಟ್ರೀಯ ಕ್ರೀಡಾ ಪ್ರಶಸ್ತಿಗಳನ್ನು ಕೊಡ್ತಾರೆ. ಇದರಲ್ಲಿ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ, ಅರ್ಜುನ ಪ್ರಶಸ್ತಿ, ದ್ರೋಣಾಚಾರ್ಯ ಪ್ರಶಸ್ತಿ, ಧ್ಯಾನಚಂದ ಪ್ರಶಸ್ತಿಗಳು ಇರ್ತವೆ. ಇನ್ನು ನ್ಯಾಯಾಲಯದಲ್ಲಿ ನಿಂದನೆ ಅರ್ಜಿ ಕಂಟೆಂಪ್ಟ್ ಆಫ್ ಪೆಟಿಷನ್ ನ ಸಲ್ಲಿಸುವ ಪ್ರಾಥಮಿಕ ಉದ್ದೇಶ ಏನು ಅಂತ ಪ್ರಶ್ನೆ ಇಲ್ಲಿದೆ. ಇದಕ್ಕೆ ಸರಿಯಾದಂತ ಉತ್ತರ ನ್ಯಾಯಾಲಯದ ತೀರ್ಪನ್ನ ಜಾರಿಗೊಳಿಸಲು ಮತ್ತು ಉಲ್ಲಂಘಿಸುವ ಪಕ್ಷವನ್ನ ಹೊಣೆಗಾರರನ್ನಾಗಿ ಮಾಡುವ ಉದ್ದೇಶದಿಂದಲೇ ಕಂಟೆಂಪ್ಟ್ ಆಫ್ ಪಿಟಿಷನ್ ಅನ್ನ ದಾಖಲು ಮಾಡ್ತಾರೆ. ಕೆಳಗಿನವುಗಳಲ್ಲಿ ಯಾವುದು ಉತ್ತರಾಖಂಡದ ಹೆಸರುವಾಸಿ ಸ್ಥಳವಲ್ಲ ಅಂತ ಕೇಳಿದ್ದಾರೆ. ಉತ್ತರಾಖಂಡದ ಹೆಸರುವಾಸಿ ಸ್ಥಳಗಳು ಹೇಮಕುಂಡ ಸಾಹಿಬ, ಬದ್ರಿನಾಥ, ನಂದಾದೇವಿ ರಾಷ್ಟ್ರೀಯ ಉದ್ಯಾನವನಗಳು. ಇನ್ನು ಮಾಹೇಶ್ವರ ಅನ್ನೋದು ಉತ್ತರಾಖಂಡದಲ್ಲಿನ ಗಂಗೋತ್ರಿ, ಯಮುನೋತ್ರಿ, ಕೇದಾರನಾಥ, ಬದ್ರಿನಾಥ ಈ 4 ಸ್ಥಳಗಳು ಅಲ್ಲಿಯ ಪವಿತ್ರ ಸ್ಥಳಗಳು ಅಂತ ಹೇಳ್ತಾರೆ. ಇವುಗಳ 4ನ್ನ ಒಟ್ಟಾರೆಯಾಗಿ ಚಾರ್ ಧಾಮ್ ಅಂತ ಹೇಳಲಾಗುತ್ತೆ. ಇದು ನಿಮಗೆ ಗೊತ್ತಿರಬೇಕು. ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರುತ್ತೆ, ಈ ಒಂದು ಮಾಹಿತಿ. ನೆಕ್ಸ್ಟ್, ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯಲ್ಲಿ ಮಾನ್ಯತೆ ಪಡೆದಿರುವ ವ್ಯಾಲಿ ಆಫ್ ಫ್ಲವರ್ಸ್ ಮತ್ತು ನಂದಾದೇವಿ ರಾಷ್ಟ್ರೀಯ ಉದ್ಯಾನವನಗಳು ಕೂಡ ಉತ್ತರಾಖಂಡದಲ್ಲಿ ಕಂಡು ಬರ್ತವೆ. ಹಲವಾರು ಸಲ ಎಕ್ಸಾಮ್ಸ್ ಅಲ್ಲಿ ಈ ಪ್ರಶ್ನೆಗಳನ್ನ ಕೇಳಿರ್ತಾರೆ. ದೇಶದ ಹಳೆಯ ರಾಷ್ಟ್ರೀಯ ಉದ್ಯಾನವನವಾದ ಜಿಮ್ ಕಾರ್ಬೆಟ್ ರಾಷ್ಟ್ರೀಯ ಉದ್ಯಾನವನ, ರಾಜಾಜಿ ಟೈಗರ್ ರಿಸರ್ವ್ ಕೂಡ ನಮ್ಮ ಉತ್ತರಾಖಂಡದಲ್ಲಿ ಕಂಡು ಬರ್ತವೆ. ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ ಇದಾಗುತ್ತೆ. ಕೆಳಗಿನ ಯಾವ ಪದಕ ಹೆಚ್ಚಿನ ಎತ್ತರದಲ್ಲಿ ಆಮ್ಲಜನಕ ಲಭ್ಯತೆ ಕಡಿಮೆಯಾಗುವುದರಿಂದ ಉಂಟಾಗುವ ವೈದ್ಯಕೀಯ ಸ್ಥಿತಿಯನ್ನ ಸೂಚಿಸುತ್ತದೆ? ಇದು ತಲೆನೋವು, ವಾಕರಿಕೆ ಮತ್ತು ತಲೆ ತಿರುಗುವಿಕೆ ಅಂತ ರೋಗ ಲಕ್ಷಣಗಳಿಗೆ ಕಾರಣವಾಗುತ್ತದೆ ಅಂತ ಪ್ರಶ್ನೆ. ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ ಕರಿತೀವಿ. ತೀವ್ರವಾದ ಪರ್ವತ ಕಾಯಿಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. 8,000 ಅಡಿಗಿಂತ ಹೆಚ್ಚಿನ ಎತ್ತರದಲ್ಲಿ ಆಮ್ಲಜನಕದ ಲಭ್ಯತೆ ಕಡಿಮೆಯಾದಂಥ ಸಂದರ್ಭದಲ್ಲಿ ಉಂಟಾಗುವಂಥ ವೈದ್ಯಕೀಯ ಸ್ಥಿತಿ ಇದು. ಈ ಕಂಡೀಷನ್ ಬಂದ್ರೆ AMS ಅಂತ ಕರಿತೀವಿ ಇದನ್ನ. ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ. ಇದು ಬಂದ್ರೆ ತಲೆನೋವು, ವಾಕರಿಕೆ, ತಲೆ ತೆಗೆದುವುದು, ಉಸಿರಾಟದ ತೊಂದರೆ ಎಲ್ಲ ಬರ್ತವೆ. ಯಾಕಪ್ಪ ಇದೆಲ್ಲ ಆಗತ್ತೆ ಅಂದ್ರೆ ದೇಹ ಕಡಿಮೆ ಆಮ್ಲಜನಕದ ಮಟ್ಟವನ್ನ ಪಡೆದುಕೊಳ್ಳೋದ್ರಿಂದ ಆ ಮಟ್ಟಕ್ಕೆ ದೇಹ ಒಗ್ಗಿಕೊಳ್ಳೋದಕ್ಕೆ ಹೆಣಗಾಡುತ್ತೆ. ಹಾಗಾಗಿ ಈ ಒಂದು ಸ್ಥಿತಿಯನ್ನ ನಾವು AMS ಅಂತ ಕರಿತೀವಿ.